ನೋಡಿ, ಒಂದು ಕಡೆ ಕಳೆದ 10-15 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಕುರ್ಚಿ ಕಾಳಗದಲ್ಲಿ ಹಲವು ಟ್ವಿಸ್ಟ್ಗಳು ಕೂಡ ಪಡೆದುಕೊಳ್ತಾ ಇತ್ತು. ನಾ ಕೊಡೆ ನೀ ಬೆಡೆ ಅನ್ನುವ ರೀತಿಯಲ್ಲೇ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇತ್ತು. ಆದರೆ ಈಗ ಈ ಕುರ್ಚಿ ಕದನಕ್ಕೆ ಸಿಎಂ ಹಾಗೂ ಡಿಸಿಎಂ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಅಧಿವೇಶನದ ಕಾರಣ ಗದ್ದೆಗೆಯ ಫೈಟ್ಗೆ ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ. ಬುಧಿ ಮುಚ್ಚಿದ ಕೆಂಡದಂತಿರುವಂತಹ ಪವರ್ ಫೈಟ್ ನ ವಿಚಾರ. ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನ ಎಸೆದು ಸಿಎಂ ಹಾಗೂ ಡಿಸಿಎಂ ಸೈಲೆಂಟ್ ಆಗಿದ್ದಾರೆ. ಕಲಾಪದ ಕಾರಣ ನೀಡಿ ಗದ್ದೆಗೆ ಜಟಾಪಟಿಗೆ ಅಲ್ಪ ವಿರಾಮನ ಇಟ್ಟಿದ್ದಾರೆ. ಆ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಒಂದು ರೀತಿಯಲ್ಲಿ ತಂತ್ರಗಾರಿಕೆ ಇದು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಒಂದು ಕಡೆ ಕಳೆದ 10-15 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಕುರ್ಚಿ ಕಾಳಗದಲ್ಲಿ ಹಲವು ಟ್ವಿಸ್ಟ್ಗಳು ಕೂಡ ಪಡೆದುಕೊಳ್ತಾ ಇತ್ತು. ನಾ ಕೊಡೆ ನೀ ಬೆಡೆ ಅನ್ನುವ ರೀತಿಯಲ್ಲೇ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇತ್ತು. ಆದರೆ ಈಗ ಈ ಕುರ್ಚಿ ಕದನಕ್ಕೆ ಸಿಎಂ ಹಾಗೂ ಡಿಸಿಎಂ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಅಧಿವೇಶನದ ಕಾರಣ ಗದ್ದೆಗೆಯ ಫೈಟ್ಗೆ ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ. ಬುಧಿ ಮುಚ್ಚಿದ ಕೆಂಡದಂತಿರುವಂತಹ ಪವರ್ ಫೈಟ್ ನ ವಿಚಾರ. ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನ ಎಸೆದು ಸಿಎಂ ಹಾಗೂ ಡಿಸಿಎಂ ಸೈಲೆಂಟ್ ಆಗಿದ್ದಾರೆ. ಕಲಾಪದ ಕಾರಣ ನೀಡಿ ಗದ್ದೆಗೆ ಜಟಾಪಟಿಗೆ ಅಲ್ಪ ವಿರಾಮನ ಇಟ್ಟಿದ್ದಾರೆ. ಆ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಒಂದು ರೀತಿಯಲ್ಲಿ ತಂತ್ರಗಾರಿಕೆ ಇದು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಒಂದು ಕಡೆ ಕಳೆದ 10-15 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಕುರ್ಚಿ ಕಾಳಗದಲ್ಲಿ ಹಲವು ಟ್ವಿಸ್ಟ್ಗಳು ಕೂಡ ಪಡೆದುಕೊಳ್ತಾ ಇತ್ತು. ನಾ ಕೊಡೆ ನೀ ಬೆಡೆ ಅನ್ನುವ ರೀತಿಯಲ್ಲೇ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇತ್ತು. ಆದರೆ ಈಗ ಈ ಕುರ್ಚಿ ಕದನಕ್ಕೆ ಸಿಎಂ ಹಾಗೂ ಡಿಸಿಎಂ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಅಧಿವೇಶನದ ಕಾರಣ ಗದ್ದೆಗೆಯ ಫೈಟ್ಗೆ ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ. ಬುಧಿ ಮುಚ್ಚಿದ ಕೆಂಡದಂತಿರುವಂತಹ ಪವರ್ ಫೈಟ್ ನ ವಿಚಾರ. ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನ ಎಸೆದು ಸಿಎಂ ಹಾಗೂ ಡಿಸಿಎಂ ಸೈಲೆಂಟ್ ಆಗಿದ್ದಾರೆ. ಕಲಾಪದ ಕಾರಣ ನೀಡಿ ಗದ್ದೆಗೆ ಜಟಾಪಟಿಗೆ ಅಲ್ಪ ವಿರಾಮನ ಇಟ್ಟಿದ್ದಾರೆ. ಆ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಒಂದು ರೀತಿಯಲ್ಲಿ ತಂತ್ರಗಾರಿಕೆ ಇದು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಒಂದು ಕಡೆ ಕಳೆದ 10-15 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಕುರ್ಚಿ ಕಾಳಗದಲ್ಲಿ ಹಲವು ಟ್ವಿಸ್ಟ್ಗಳು ಕೂಡ ಪಡೆದುಕೊಳ್ತಾ ಇತ್ತು. ನಾ ಕೊಡೆ ನೀ ಬೆಡೆ ಅನ್ನುವ ರೀತಿಯಲ್ಲೇ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇತ್ತು. ಆದರೆ ಈಗ ಈ ಕುರ್ಚಿ ಕದನಕ್ಕೆ ಸಿಎಂ ಹಾಗೂ ಡಿಸಿಎಂ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಅಧಿವೇಶನದ ಕಾರಣ ಗದ್ದೆಗೆಯ ಫೈಟ್ಗೆ ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ. ಬುಧಿ ಮುಚ್ಚಿದ ಕೆಂಡದಂತಿರುವಂತಹ ಪವರ್ ಫೈಟ್ ನ ವಿಚಾರ. ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನ ಎಸೆದು ಸಿಎಂ ಹಾಗೂ ಡಿಸಿಎಂ ಸೈಲೆಂಟ್ ಆಗಿದ್ದಾರೆ. ಕಲಾಪದ ಕಾರಣ ನೀಡಿ ಗದ್ದೆಗೆ ಜಟಾಪಟಿಗೆ ಅಲ್ಪ ವಿರಾಮನ ಇಟ್ಟಿದ್ದಾರೆ. ಆ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಒಂದು ರೀತಿಯಲ್ಲಿ ತಂತ್ರಗಾರಿಕೆ ಇದು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಒಂದು ಕಡೆ ಕಳೆದ 10-15 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಕುರ್ಚಿ ಕಾಳಗದಲ್ಲಿ ಹಲವು ಟ್ವಿಸ್ಟ್ಗಳು ಕೂಡ ಪಡೆದುಕೊಳ್ತಾ ಇತ್ತು. ನಾ ಕೊಡೆ ನೀ ಬೆಡೆ ಅನ್ನುವ ರೀತಿಯಲ್ಲೇ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇತ್ತು. ಆದರೆ ಈಗ ಈ ಕುರ್ಚಿ ಕದನಕ್ಕೆ ಸಿಎಂ ಹಾಗೂ ಡಿಸಿಎಂ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಅಧಿವೇಶನದ ಕಾರಣ ಗದ್ದೆಗೆಯ ಫೈಟ್ಗೆ ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ. ಬುಧಿ ಮುಚ್ಚಿದ ಕೆಂಡದಂತಿರುವಂತಹ ಪವರ್ ಫೈಟ್ ನ ವಿಚಾರ. ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನ ಎಸೆದು ಸಿಎಂ ಹಾಗೂ ಡಿಸಿಎಂ ಸೈಲೆಂಟ್ ಆಗಿದ್ದಾರೆ. ಕಲಾಪದ ಕಾರಣ ನೀಡಿ ಗದ್ದೆಗೆ ಜಟಾಪಟಿಗೆ ಅಲ್ಪ ವಿರಾಮನ ಇಟ್ಟಿದ್ದಾರೆ. ಆ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಒಂದು ರೀತಿಯಲ್ಲಿ ತಂತ್ರಗಾರಿಕೆ ಇದು ಅಂದ್ರೂ ಕೂಡ ತಪ್ಪಾಗೋದಿಲ್ಲ.
ನೋಡಿ, ಒಂದು ಕಡೆ ಕಳೆದ 10-15 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಕುರ್ಚಿ ಕಾಳಗದಲ್ಲಿ ಹಲವು ಟ್ವಿಸ್ಟ್ಗಳು ಕೂಡ ಪಡೆದುಕೊಳ್ತಾ ಇತ್ತು. ನಾ ಕೊಡೆ ನೀ ಬೆಡೆ ಅನ್ನುವ ರೀತಿಯಲ್ಲೇ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇತ್ತು. ಆದರೆ ಈಗ ಈ ಕುರ್ಚಿ ಕದನಕ್ಕೆ ಸಿಎಂ ಹಾಗೂ ಡಿಸಿಎಂ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಅಧಿವೇಶನದ ಕಾರಣ ಗದ್ದೆಗೆಯ ಫೈಟ್ಗೆ ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ. ಬುಧಿ ಮುಚ್ಚಿದ ಕೆಂಡದಂತಿರುವಂತಹ ಪವರ್ ಫೈಟ್ನ ವಿಚಾರ. ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನ ಎಸೆದು ಸಿಎಂ ಹಾಗೂ ಡಿಸಿಎಂ ಸೈಲೆಂಟ್ ಆಗಿದ್ದಾರೆ. ಕಲಾಪದ ಕಾರಣ ನೀಡಿ ಗದ್ದೆಗೆ ಜಟಾಪಟಿಗೆ ಅಲ್ಪ ವಿರಾಮನ ಇಟ್ಟಿದ್ದಾರೆ. ಆ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಒಂದು ರೀತಿಯಲ್ಲಿ ತಂತ್ರಗಾರಿಕೆ ಇದು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಒಂದು ಕಡೆ ಕಳೆದ 10-15 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಕುರ್ಚಿ ಕಾಳಗದಲ್ಲಿ ಹಲವು ಟ್ವಿಸ್ಟ್ಗಳು ಕೂಡ ಪಡೆದುಕೊಳ್ತಾ ಇತ್ತು. ನಾ ಕೊಡೆ ನೀ ಬೆಡೆ ಅನ್ನುವ ರೀತಿಯಲ್ಲೇ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇತ್ತು. ಆದರೆ ಈಗ ಈ ಕುರ್ಚಿ ಕದನಕ್ಕೆ ಸಿಎಂ ಹಾಗೂ ಡಿಸಿಎಂ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಅಧಿವೇಶನದ ಕಾರಣ ಗದ್ದೆಗೆಯ ಫೈಟ್ಗೆ ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ. ಬುಧಿ ಮುಚ್ಚಿದ ಕೆಂಡದಂತಿರುವಂತಹ ಪವರ್ ಫೈಟ್ನ ವಿಚಾರ. ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನ ಎಸೆದು ಸಿಎಂ ಹಾಗೂ ಡಿಸಿಎಂ ಸೈಲೆಂಟ್ ಆಗಿದ್ದಾರೆ. ಕಲಾಪದ ಕಾರಣ ನೀಡಿ ಗದ್ದೆಗೆ ಜಟಾಪಟಿಗೆ ಅಲ್ಪ ವಿರಾಮನ ಇಟ್ಟಿದ್ದಾರೆ. ಆ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಒಂದು ರೀತಿಯಲ್ಲಿ ತಂತ್ರಗಾರಿಕೆ ಇದು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಒಂದು ಕಡೆ ಕಳೆದ 10-15 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಕುರ್ಚಿ ಕಾಳಗದಲ್ಲಿ ಹಲವು ಟ್ವಿಸ್ಟ್ಗಳು ಕೂಡ ಪಡೆದುಕೊಳ್ತಾ ಇತ್ತು. ನಾ ಕೊಡೆ ನೀ ಬೆಡೆ ಅನ್ನುವ ರೀತಿಯಲ್ಲೇ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇತ್ತು. ಆದರೆ ಈಗ ಈ ಕುರ್ಚಿ ಕದನಕ್ಕೆ ಸಿಎಂ ಹಾಗೂ ಡಿಸಿಎಂ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಅಧಿವೇಶನದ ಕಾರಣ ಗದ್ದೆಗೆಯ ಫೈಟ್ಗೆ ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ. ಬುಧಿ ಮುಚ್ಚಿದ ಕೆಂಡದಂತಿರುವಂತಹ ಪವರ್ ಫೈಟ್ನ ವಿಚಾರ. ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನ ಎಸೆದು ಸಿಎಂ ಹಾಗೂ ಡಿಸಿಎಂ ಸೈಲೆಂಟ್ ಆಗಿದ್ದಾರೆ. ಕಲಾಪದ ಕಾರಣ ನೀಡಿ ಗದ್ದೆಗೆ ಜಟಾಪಟಿಗೆ ಅಲ್ಪ ವಿರಾಮನ ಇಟ್ಟಿದ್ದಾರೆ. ಆ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಒಂದು ರೀತಿಯಲ್ಲಿ ತಂತ್ರಗಾರಿಕೆ ಇದು ಅಂದ್ರೂ ಕೂಡ ತಪ್ಪಾಗೋದಿಲ್ಲ.